ಸೊ ಇನ್ನೊಂದು ನಿಮಗೆ ಕಾಂಪ್ಲಿಮೆಂಟ್ ಕೊಡಲೇಬೇಕು. ಬಿಗ್ ಬಾಸ್ ಮನೆಯಲ್ಲಿ ಬ್ಯೂಟಿಫುಲ್ ಆಗಿ ಡ್ರೆಸ್ ಮಾಡ್ಕೊಳ್ತಾ ಇದ್ದದ್ದು ನೀವೇ. ನಿಮ್ಮ ಅಟೈರ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಥ್ಯಾಂಕ್ ಸೊ ಯು ಈ ಸೋ ಮಚ್. ಕ್ರೆಡಿಟ್ ಯಾರಿಗೆ ಕೊಡ್ತೀರಾ ನೀವು? ಆಫ್ ಕೋರ್ಸ್ ನೀವೇ ಮಾಡಿರೋದಾ ಡಿಸೈನ್ ಎಲ್ಲ? ಡಿಸೈನರ್ಸ್ ಆ್ಯಕ್ಚುಲಿ ಇದ್ದಾರೆ. ಓಕೆ. ಬೃಂದಾ ಮಾಡಿದ್ರು, ಸೌಮ್ಯ ಮಾಡಿದ್ರು, ರಮ್ಯಾ ಮಾಡಿದ್ರು. ಆ್ಯಂಡ್ ಇದಕ್ಕೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಮೈ ಫ್ರೆಂಡ್ ಪ್ರಭಾಕರ್ಗೆ ಹೇಳಬೇಕು. ಬಿಕಾಸ್ ಹೋಗಿ ಬಂದು ಯಾಕೆಂದರೆ ನಾನು ಈಸಿಯಾಗಿ ಮನೆಯೊಳಗೆ ಹೋಗ್ಬಿಟ್ಟೆ, ಹೊರಗಡೆ ಇದ್ದು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಅವರು. ಆ್ಯಂಡ್ ನಮ್ಮ ಅಕ್ಕ ಬಿಂದು ಅವರು ಮಾಡ್ತಿದ್ರು, ನನ್ನ ಅಕ್ಕನ ಮಗಳು ಮಾಡ್ತಾಯಿದ್ಲು. ನನಗೆ ಫುಟ್ವೇರು, ಆ್ಯಕ್ಸಸರೀಸು ಅದು ಇದು ಎಲ್ಲ ಅವ್ರು ಶಾಪಿಂಗ್ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ಪ್ರಭಾಕರ್ ಅವರು ನನಗೆ ತಂದು ತಲುಪಿಸ್ತಾ ಇದ್ರು. ಕೊರಿಯರ್ ಮಾಡಿದ್ರೆ ಕಷ್ಟ ಆಗತ್ತೆ ಅಂತ. ಸೊ ಕ್ರೆಡಿಟ್ ಅವ್ರಿಗೆಲ್ರಿಗೂ ಕೊಡಬೇಕು ನಾನು. ಚೆನ್ನಾಗಿ ಕಾಣಿಸಿದ್ದೀನಿ ಅಂದರೆ ಆಲ್ ಮೈ ಡಿಸೈನರ್ಸ್ ಆ್ಯಂಡ್ ಬ್ಯಾಕ್ ಹೈಡಲ್ಲಿ ಇದ್ಕೊಂಡು ಇದನ್ನೆಲ್ಲ ಹೆಲ್ಪ್ ಮಾಡಿದವ್ರು ಅವರು. ಓಕೆ. ಸೊ ಬಿಗ್ ಬಾಸ್ಗಿಂತ ಮುಂಚೆ ಯಾವತ್ತಾರು ನಿದ್ದೆ ಬಿಟ್ಟಿದ್ದು, ಫುಡ್ ಕಂಟ್ರೋಲ್ ಮಾಡಿದ್ದು ಇದೆಯಾ ನೀವು? ನಿದ್ದೆ ಒಂದೊಂದ್ಸಲ ಆಗ್ತಿತ್ತು, ಶೂಟಿಂಗ್ ಟೈಮ್ಸ್ ಆಗ್ತಿತ್ತು, ಬಟ್ ಈ ರೇಂಜ್ಗಲ್ಲ, ನಾಟ್ ಎವ್ರಿ ಡೇ. ಊಟ ಇಲ್ಲ, ಊಟ ನಾನು ಮನೆಯಿಂದನೇ ತೊಗೊಂಡು ಹೋಗ್ಬಿಡ್ತೀನಿ ಎಲ್ಲ ಶೂಟಿಂಗಿಗೆ. ಹೌದು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸ್ನ್ಯಾಕ್ಸ್ ಎಲ್ಲ ನಂದು ಮನೆಯಿಂದನೇ ಪ್ಯಾಕ್ ಆಗುತ್ತೆ. ನಾನು ಯಾವಾಗಲೂ ಆ ಥರ ಇದ್ದಿದ್ದೇ ಇಲ್ಲ. ಅಷ್ಟೇ ನಂಗೆ ಒನ್ ಟೈಮ್ಗೆ ಊಟ ಡಿಫರ್ ಆಗಿಬಿಡ್ತು ಅಂದರೆ ಆಗಲ್ಲ ನನಗೆ. ನಂದೊಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲು, ಕರೆಕ್ಟ್ ಟೈಮ್ಗೆ ಊಟ, ಕರೆಕ್ಟ್ ಟೈಮ್ ನಿದ್ರೆ, ಈ ಥರ ಇದ್ದೇ ನನಗೆ ಅಭ್ಯಾಸ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟ್ಲಿ ಉಲ್ಟಾ ಆಗೋಯ್ತು ನನಗೆ. ಯಾವಾಗ ನಿದ್ರೆ ಮಾಡ್ತಿದ್ನೋ ಗೊತ್ತಿಲ್ಲ, ಯಾವಾಗ ಊಟ ಮಾಡ್ತಿದ್ನೋ ಗೊತ್ತಿಲ್ಲ, ಬಟ್ ಅದನ್ನು ಎಂಜಾಯ್ ಮಾಡ್ತಿದ್ದೆ ನಾನು. ಓಕೆ. ನಿಮಗೆ ಅಲ್ಲಿ ಯಾರು ಬೆಸ್ಟ್ ಫ್ರೆಂಡ್? ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಬಟ್ ಈಗ ಹೊರಗೆ ಬರ್ತಾ ಇರಬೇಕಾದ್ರೆ ಹೆಚ್ಚು ನನಗೆ ಕ್ಲೋಸ್ ಆಗಿದ್ದು ನನ್ನ ತಮ್ಮ ಕಾರ್ತಿಕ್ನ ತಮ್ಮಯ್ಯ ಅಂತ ಕರೆದು, ತಮ್ಮ ಕೂಡ. ಆ್ಯಂಡ್ ಸಂಗೀತ ಇಸ್ ಆಲ್ಸೋ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಫ್ರಮ್ ಬಿಗಿನಿಂಗ್ ನಮ್ರತ ಎಲ್ಲ ಕ್ಲೋಸ್ ಆಗಿದ್ದಾರೆ. ವಿನಯ್ ಇಸ್ ಕ್ಲೋಸ್ ಟು ಮೀ. ಆ್ಯಂಡ್ ಬರ್ತಾ ಬರ್ತಾ ಪ್ರತಾಪ್ ಆಲ್ಸೋ ಲೈಕ್ ಕಂಪ್ಲೀಟ್ಲಿ ಚೇಂಜ್ ಆದರು. ಖುಷಿಯಾಗಿ ಸರಿ ಅಕ್ಕ ಅಂತ ಓಡಾಡ್ತಿದ್ರು. ಸೊ ಅವರು, ವರ್ತೂರ್ ಸಂತೋಷ್, ಎಲ್ಲರೂ ದೇ ಆಲ್ ಗುಡ್ ಫ್ರೆಂಡ್ಸ್ ಟು ಮೀ. ಓಕೆ. ಇನ್ನೊಂದು ಕಡೆ ಮೈಕಲ್ ಅವರು ಹೇಳ್ತಾರೆ ಸಂಗೀತ ಅಂದರೆ ನೆಗೆಟಿವ್ ಅಂದರೆ ಸಂಗೀತ ಅಂತ. ಬಟ್ ನೀವು ಯಾವತ್ತೂ ಕೂಡ ಸಂಗೀತ ಸ್ಟ್ಯಾಂಡ್ ತಗೊಳ್ತೀರಿ, ಅವ್ರ ಪರವಾಗಿಯೇ ನಿಲ್ತೀರಿ. ಸೊ ಏನಂತೀರಿ, ಸಂಗೀತ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಅನ್ಸುತ್ತಾ? ಅಫ್ಕೋರ್ಸ್ ಎಸ್. ಯಾಕೆಂದರೆ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ನಾನು ಒಬ್ಬರು ಅಂತ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಅವರವರೇ ರೀತಿಯಲ್ಲಿ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಎಲ್ಲರೂ ವಿನಿಂಗ್ ಕಡೆಗೆ ಹೋಗಬೇಕು ಅಂತಾನೆ ಆಡಿದ್ದಾರೆ ಆಟನ. ಬಟ್ ವೈ ಸಂಗೀತ ಅಂದರೆ ಆ ಒಂದು ಸ್ಟೇಟ್ಮೆಂಟ್ಸ್ ನಾನು ಒಪ್ತಿರ್ಲಿಲ್ಲ. ಬಿಕಾಸ್ ಇಡೀ ಮನೆಗೆ ನೀನು ನೆಗೆಟಿವ್ ಅಂದಾಗ ನನಗೆ ಯಾವತ್ತೂ ನೆಗೆಟಿವ್ ಅಂತ ಅನಿಸಿಲ್ಲ. ಅದನ್ನೇ ನಾನು ಅವತ್ತು ಹೇಳಿದೆ ಕೂಡ, ನನಗೆ ಯಾವತ್ತೂ ಅವ್ರು ನೆಗೆಟಿವ್ ಅಂತ ಅನಿಸಿಲ್ಲ. ಅಫ್ಕೋರ್ಸ್ ಕೆಲವು ತಪ್ಪು ಸರಿ ಮಾಡ್ತಾರೆ, ಮನುಷ್ಯರು ಅಂದಮೇಲೆ ಮಾಡೇ ಮಾಡ್ತಾರೆ. ಸೊ ಅದನ್ನೇ ಒಂದು ದೊಡ್ಡದು ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದನ್ನು ಮಾತಾಡ್ಕೊಂಡು ಇತ್ಯರ್ಥ ಮಾಡ್ಕೋಬಹುದು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ ಆಯಿತು. ಹಾಗಾಗಿ ನಾನು ಯಾವಾಗ ಅವ್ರು ಲೋ ಆಗ್ತಿದ್ರು ಅವಾಗೆಲ್ಲ ನನಗೆ ಐ ಫೆಲ್ಟ್ ಲೈಕ್ ಏನೋ ಸಪೋರ್ಟ್ ಮಾಡ್ಬೇಕು ಅನಿಸ್ತಿತ್ತು. ಅವ್ರಿಗೂ ಏನಾದರೂ ಒಂದು ಅಡ್ವೈಸ್ ಬೇಕು, ಏನಾದರೂ ಹೇಳ್ಕೋಬೇಕು, ಹಂಚ್ಕೋಬೇಕು ಅಂದರೆ ಬಂದು ನನ್ನ ಹತ್ರ ಮಾತಾಡ್ತಿದ್ರು. ಎಬ್ರಿಸಿ ಮಾತಾಡ್ತಾಯಿದ್ರು, ಮಲಗಿಬಿಟ್ಟಿದ್ರು ಕೂಡ. ಸರಿ ಮ್ಯಾಮ್, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ. ಸೊ ಆ ಕಂಫರ್ಟ್ ಝೋನ್ ಅವ್ರಿಗಿತ್ತು ನನ್ನ ಹತ್ರ. ಹಾಗಾಗಿ ಆ್ಯಂಡ್ ಲಾಸ್ಟ್ ವೀಕ್ಸ್ ನಾನು ಬರೋಕ್ಕೆ ಮುಂಚೆ ನಾನು ಸಂಗೀತ ವಿತೌಟ್ ನೋಯಿಂಗ್ ವಿ ಬಿಕಮ್ ವೆರಿ ಕ್ಲೋಸ್ ಆಗ್ತಾ ಬಂದ್ವಿ. ಅಪಾರ್ಟ್ ಫ್ರಮ್ ಗೇಮೇ ಬೇರೆ ಇತ್ತು. ಇವನ್ ಕಾರ್ತಿಕ್ ಜೊತೆ ನಾನು ಕ್ಲೋಸ್ ಇದ್ದೆ. ಯಾರ ಜೊತೆಗಿದ್ರೂ ಕೂಡ ನಂದು ಆಟನೇ ಬೇರೆ ಆಗ್ತಿತ್ತು, ನನ್ನ ಫ್ರೆಂಡ್ಶಿಪ್ಪೇ ಬೇರೆ ಆಗ್ತಿತ್ತು. ನಾನು ಇದೆರಡನ್ನೂ ಮರ್ಜ್ ಮಾಡ್ಕೋತಾನೆ ಇರಲಿಲ್ಲ. ಓಕೆ. ಒಂದು ವಿಷಯ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ನಿಮ್ಮ ಬಗ್ಗೆ ಎಲ್ಲರೂ ಕೂಡ ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಡ್ತಿರ್ಬೇಕಾದ್ರೆ ಒಬ್ಬರು ವ್ಯಕ್ತಿ ನಿಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ತುಕಾಲಿ ಸಂತೋಷ್ ಅವ್ರು ಹೇಳ್ತಾರೆ, ಸಿರಿ ಅವರು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಂದಿಡ್ತಾರೆ, ಸುಮ್ಮನೆ ಅಳ್ತಾರೆ, ಡ್ರಾಮಾ ಮಾಡ್ತಾರೆ, ಏನೂ ಆಟನೇ ಆಡಲ್ಲ, ಬಟ್ ಬಿಗ್ ಬಾಸ್ ಅಲ್ಲಿ ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಸೊ ಈ ಕಮೆಂಟಿಗೆ ನೀವೇನು ಹೇಳ್ತೀರಿ? ಇಗ್ನೋರ್. ಯಾಕೆ ಅಂದರೆ ಸುಮಾರು ಸಲ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಕೂಡ. ನಿಮ್ಗೆ ಏನಾದರೂ ಅನ್ಸಿದ್ರೆ ನೇರವಾಗಿ ನನಗೆ ಹೇಳ್ಬೋದಲ್ಲ ಅಂತ. ನನಗನ್ಸೋದು ಈ ಥರ ಹಿಂದೆ ಮಾತಾಡಿಕೊಂಡು ಮುಂದೆ ಬರ್ತಾ ಇರೋದು ತುಕಾಲಿ ಅವರೇನೋ ಅಂತ ಅನ್ಸುತ್ತೆ. ಆ್ಯಂಡ್ ಇನ್ನೂ ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಿದಿದ್ರೆ ಒಪಿನಿಯನ್ಸ್ನ ಇನ್ನೂ ಸ್ಟ್ರಾಂಗ್ ಕಂಟೆಂಡರ್ ಆಗ್ತಿದ್ರೇನೋ, ಅವ್ರು ಬಿಗ್ ಬಾಸ್ ಮನೇಲಿ ಕಂಟೆಸ್ಟೆಂಟ್ ಆಗ್ತಿದ್ರೇನೋ ಅಂತ ಅನ್ಸುತ್ತೆ. ಆ್ಯಂಡ್ ಹಿಂದೆ ಮಾತಾಡೋದಕ್ಕೆ ಐ ಡೋಂಟ್ ರಿಯಾಕ್ಟ್, ನಂಗೆ ಇಷ್ಟನೇ ಆಗೋದಿಲ್ಲ. ಸೊ ಐ ಜಸ್ಟ್ ಇಗ್ನೋರ್. ಇಟ್ಸ್ ಓಕೆ. ಅವ್ರು ಏನು ಅನ್ಕೊಂಡ್ರು. ಇನ್ನೊಂದೇನಂದ್ರೆ ನನ್ನನ್ನು ಸೇರಿಸಿ ಹೇಳ್ತೀನಿ, ಆ ಮನೇಲಿ ಯಾರು ಏನು ಅನ್ಕೊಂಡ್ರು ಡಸಂಟ್ ಮ್ಯಾಟರ್. ಜನಕ್ಕೆ ಇಷ್ಟ ಆಗ್ತಿದ್ದೀವ, ಜನ ಓಟ್ ಆಗ್ತಿದ್ದೀರಾ, ಅದೇ ಮುಖ್ಯ ಆಗತ್ತೆ.
ಓಕೆ ಸೊ ಐ ಜಸ್ಟ್ ಇಗ್ನೋರ್. ಓಕೆ, ಅವರೊಬ್ಬರೇ ನಿಮಗೆ ಆ ಥರ ಕಮೆಂಟ್ ಮಾಡಿದ್ದು, ಬೇರೆ ಯಾರು ನಿಮ್ಗೆ ಮಾಡಿಲ್ಲ. ಓಕೆ, ಹಾ. ಓಕೆ, ಅಲ್ಲ ನಿಮ್ಗೆ ಆಕ್ಚುಲಿ ನನಗೆ ಗೊತ್ತಿಲ್ಲ. ನಾನು ನನ್ನ ಮುಂದೆ ಈವನ್ ಸಂತೋಷ್ ಅವ್ರು ಕೂಡ ನಾಮಿನೇಟ್ ಮಾಡುವಾಗ ಸೇಫು ಡಿಪ್ಲೊಮ್ಯಾಟಿಕ್ ಅಂದರು. ಡಿಪ್ಲೊಮ್ಯಾಟಿಕ್ ಹೌದು, ನಾನು ಇರೋದೇ ಹಾಗೇನೆ. ನನ್ನ ಉತ್ತರಗಳು ನಾನು ಜಗಳ ಆಡಿದ್ರು ಡಿಪ್ಲೊಮ್ಯಾಟಿಕ್ ಆಗಿ ಜಗಳ ಆಡ್ತೀನಿ. ಬಿಕಾಸ್ ದಟ್ ಈಸ್ ಮೈ ನೇಚರ್, ದಟ್ ಈಸ್ ಮೈ ಕ್ಯಾರೆಕ್ಟರ್. ನೀವು ಅದನ್ನೇ ಸೇಫ್ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಟ್ ಸೇಫಾಗಿ ಆಡೋದು ಅಂದರೆ ನನಗೆ ಅರ್ಥನೇ ಆಗಲಿಲ್ಲ. ಹೆಂಗೆ ಸೇಫು? ನಾನು ಕಳಪೆ ಅಥವಾ ಉತ್ತಮ ಅಥವಾ ನಾಮಿನೇಷನ್ಸ್ ಅಂತ ಬಂದಾಗ ತಪ್ಪಿಸ್ಕೋತಾ ಇದ್ದೀನಾ? ಏನಿಲ್ಲ. ನನ್ನ ಒಪಿನಿಯನ್ನ ಯಾರು ಕೊಡಬೇಕು ಅಂತಿದ್ದೀನೋ ಜೆನ್ಯೂನಾಗಿ ಕೊಡ್ತಾ ಇದ್ದೀನಿ. ಅದೆಲ್ಲ ಏನೂ ಮಾಡದೆ ಸೇಫಾಗಿ ಇದ್ಬಿಡ್ತೀನಿ ಅಂದರೆ ಐ ಅಂಡರ್ಸ್ಟ್ಯಾಂಡ್. ಅಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದನ್ನು ನಾನು ಫಾಲೋ ಮಾಡ್ತಿದ್ದೀನಿ, ನಿಮ್ಮ ಜೊತೆಗೆ ಆಟ ಆಡ್ತಿದ್ದೀನಿ. ಸೊ ಅವ್ರು ಅನ್ಕೋತಾರೆ. ನನಗನ್ಸಿದ್ದು ಅವರೆಲ್ಲರೂ ನನ್ನನ್ನು ನಾಮಿನೇಟ್ ಮಾಡ್ತಾ ಸೇಫ್ ಆದ್ರೇನೋ ಅಂತಲೂ ಅನಿಸುತ್ತೆ ಸಮ್ಟೈಮ್ಸ್. ಬಿಕಾಸ್ ನಾನು ಒಂದು 2 ವಾರ ಕೇಳ್ತಾ ಇದ್ದೆ, ರೀಸನ್ಸ್ ಕರೆಕ್ಟಾಗಿ ಕೊಡಲಿಲ್ಲ ಅಂದರೆ ನಾನು ಹೋಗಿ ಕೇಳ್ತಿದ್ದೆ. ಆಮೇಲೆ ಇಗ್ನೋರ್ ಮಾಡ್ತಾ ಬಂದರೆ ಐ ಜಸ್ಟ್ ಮಾಡ್ತೀರಾ ನಾಮಿನೇಟ್, ಇಟ್ಸ್ ಓಕೆ ಮಾಡಿ ಅಂತ. ಸೊ ಬಹುಶಃ ನನ್ನನ್ನು ಮಾಡ್ತಾ ಅವ್ರು ಸೇಫ್ ಆದರು ಅಂತ ಅನ್ಕೋತೀನಿ ನಾನು. ಓಕೆ, ಇನ್ನು ಬಿಗ್ ಬಾಸ್ ಒಳಗಡೆ ಪ್ರತಿ ಸೀಸನಲ್ಲೂ ಪೇರ್ ಆಗ್ತಾರೆ. ಅಲ್ಲೊಂದು ಲವ್ ಶುರುವಾಗುತ್ತೆ, ಹೊರಗಡೆ ಬಂದು ದಾಂಪತ್ಯ ಜೀವನ ಕಾಲಿಡ್ತಾರೆ. ಆ ಥರ ನೀವ್ ಯಾರಾದ್ರೂ ಲೈಕ್ ಯಾವ್ದಾದ್ರು ಪೇರ್ ನೋಡಿದೀರಾ ಅಲ್ಲಿ? ಇಲ್ಲ, ಈ ಸಲ ನಾನು ಆತರ ಯಾರನ್ನೂ ನೋಡ್ಲೇ ಇಲ್ಲ. ಬಟ್ ಸ್ನೇಹಿತ ಅವರು ನಮ್ರತಾ ಹಿಂದೆ ಸುತ್ತುತ್ತಾ ಇದ್ರು. ಹೊರಗಡೆ ಬಂದು ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಅವಾಗ ಓಪನ್ ಆಗಿ ಹೇಳ್ಕೊಂಡಿದ್ರು, ನನಗೆ ಅವ್ರ ಮೇಲೆ ಪ್ರೀತಿ ಇದೆ, ನೋಡೋಣ ಅವ್ರ ಹೊರಗೆ ಬರ್ಲಿ, ಏನ್ ಹೇಳ್ತಾರೆ ನೋಡೋಣ ಅಂತ. ಎಟ್ ದ ಸೇಮ್ ಟೈಮ್ ಕಾರ್ತಿಕ್ ಅವರು ನಮ್ರತಾ ಅವ್ರ ಕೈ ಹಿಡ್ಕೊಂಡಾಗ ನಮ್ರತಾ ಅವ್ರು ಹೇಳ್ತಾರೆ, ಅವ್ನ ಕೈ ಹಿಡ್ಕೊಂಡಾಗ ನಂಗೆ ಸೇಫ್ ಫೀಲ್ ಆಗುತ್ತೆ ಅಂತ. ಸೊ ಯಾವ್ದೋ ಒಂದು ರೂಮರ್ ಇದೆ, ಅದ್ ಗೊತ್ತಾದ ತಕ್ಷಣ ಸ್ನೇಹಿತ ಅವರು ನಮ್ರತಾ ಅವ್ರನ್ನ ಅನ್ಫಾಲೋ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ. ಎಷ್ಟು ಸತ್ಯ ಎಷ್ಟು ಸುಳ್ಳು ನಮ್ಗೆ ಗೊತ್ತಿಲ್ಲ, ನಾವು ಏನೋ ಫ್ಯಾಕ್ಟ್ ಚೆಕ್ ಮಾಡಕ್ ಹೋಗಿಲ್ಲ. ಸೊ ನಿಮಗೆ ಆತರ ಏನು ಇಲ್ಲ, ಅವರು ಯಾವಾಗ್ಲೂ ಹೇಳೋರು ನಂಗೆ ನಮ್ರತಾ ಇಷ್ಟ. ಫಸ್ಟ್ ನಾನು ಸುಮ್ಮನೆ ಏನೋ ತಮಾಷೆ ಮಾಡ್ತಿದ್ದಾರೆ ಅಂತಾನೆ ಅನ್ಕೋತಾ ಇದ್ದೆ ಸ್ನೇಹಿತ ಥರ ಆಡ್ತಿದ್ದಾಗ. ಆಮೇಲೆ ಹೇಳಿದ್ರು ಇಲ್ಲ ಮ್ಯಾಮ್ ನಂಗೆ ಇಷ್ಟನೇ ಅಂತಂದ್ರು. ಆಮೇಲೆ ಇಬ್ರು ಕ್ಲಿಯರ್ ಆಗಿದ್ದಾರೆ, ಈ ಮನೇಲಿ ಹಾಗೆಲ್ಲ ಏನೂ ಆಗಲ್ಲ, ಹೊರಗೆ ಬಂದು ನೋಡೋಣ, ಲೆಟ್ಸ್ ಸಿ, ಅದಾಯ್ತು ಅಂದ್ರೆ ಆಗ್ಲಿ, ಇಲ್ಲ ಅಂದ್ರೆ ದೇ ಕ್ಯಾನ್ ಬಿ ಗುಡ್ ಫ್ರೆಂಡ್ಸ್. ಓಕೆ ಓಕೆ. ಈಗ ಸುದೀಪ್ ಸರ್ಗೆ ಸಿರಿ ಮೇಡಮ್ ಅಂದ್ರೆ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ, ಅವ್ರು ತುಂಬಾ ಆತ್ಮೀಯರು ಅನ್ನುವಂತ ಮಾತುಗಳಿದೆ, ಅದ್ ನಿಜನಾ? ಇಲ್ಲ ಸರ್, ಹೊರಗಡೆ ಬಿಗ್ ಬಾಸ್ ಅದು ಇನ್ನೊಂದು ಮಾತಿದೆ ಏನಂತ ಹೇಳಿದ್ರೆ, ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ವೀಕೆಂಡ್ ಅಲ್ಲಿ ಸ್ವಲ್ಪ ಟಾಂಟ್ ಕೊಟ್ಟು ಮಾತಾಡ್ತಾ ಇದ್ರು ಸುದೀಪ್ ಸರ್, ಬಟ್ ಸಿರಿ ಮೇಡಮ್ ಜೊತೆ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಿದ್ರು ಅಂತ. ಇಲ್ಲ, ನನಗೆ ಗೊತ್ತಿರೋ ಹಾಗೆ ಸುದೀಪ್ ಸರ್ಗೆ ಆ ಮನೆಯಲ್ಲಿ ಎಲ್ಲರೂ ಒಂದೇನೆ. ಬಹುಶಃ ಆ ಮನೆಯಿಂದ ಹೊರಗೆ ಬಂದ್ಮೇಲೆ ಅದು ಬೇರೆ ಆಗಬಹುದು. ಬಟ್ ಕಂಟೆಸ್ಟೆಂಟ್ಸ್ ಅಂತ ಬಂದಾಗ ಅವರೆಲ್ಲರೂ ಹಾಗೆ ನೋಡ್ತಾ ಇದ್ರು ಕೂಡ. ನಾನು ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಬಹುಶಃ ನನ್ನ ಹತ್ರ ಆ ಥರನೇ ಮಾತಾಡ್ತಿದ್ರೇನೋ. ಇನ್ನು ಸ್ವಲ್ಪ ಈಸಿಯಾಗಿ ತಗೊಳ್ಳೋರು ಇದ್ರು, ಸೊ ಅವ್ರ ಹತ್ರ ಸ್ವಲ್ಪ ಲೀನಿಯಂಟ್ ಆಗಿ ಮಾತಾಡಿರಬಹುದು ಅಷ್ಟೇ ಹೊರತು ಅವ್ರು ಯಾವತ್ತೂ ಆ ಥರ ಭೇದ ಭಾವ ಮಾಡಿಲ್ಲ. ಓಕೆ.